ಚಿನಿ ಏನು ತಿಂತಿದ್ಯಾ? ಫ್ರೆಂಡ್ಸ್, ನಮ್ಮ ಪಾಪು ಮಲಗಿತ್ತು, ಇವಾಗ ಎದ್ದು ಹಣ್ಣು ತಿನ್ನುತ್ತಿದೆ. ಏನು ತಿಂತಿದ್ಯಾ ಹಣ್ಣು? ನೋಡಿ, ನಮ್ಮ ಪಾಪು ಹೇರ್ ಸ್ಟೈಲ್ ಹಾಳಾಗಿದೆ. ಜಸ್ಟ್ ಮಿಸ್. ಸ್ಪೂನಲ್ಲೇ ತಿಂತೀನಿ ಅಂತಾಳೆ ಗಾಯ್ಸ್. ಚಿನಿ, ಎಲ್ರಿಗೂ ಹಾಯ್ ಮಾಡು. ಊಟ ಆಯ್ತಾ ಅಂತ ಕೇಳು. ಮುತ್ತ ಚಿನ್ನ ಇದು. ಹಾಯ್ ಹಾಯ್ ಏನು ನೋಡಿ, ಅದು ಫ್ಯಾನ್ ಬೇಕು. ಫ್ಯಾನ್ ಇಲ್ಲ ಅಂದರೆ ಅದು ಊಟನೇ ಮಾಡಲ್ಲ ಅಲ್ಲಪ್ಪ. ಫ್ಯಾನ್ ಬೇಕು ನಮ್ಮ ಬಂಗಾರಿಗೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಊಟ ಮಾಡಿದ್ದು ಆಮೇಲೆ ಊಟ ಕೊಡ್ತೀನಿ. ಎಲ್ಲ ಒಂದೇ ಸತಿ ಬೇಡ. ಆ್ಯಕ್ಚುಲಿ ನಾನು ಸಣ್ಣಕ್ಕೆ ಹಚ್ಬೇಕಿತ್ತು. ನಾನು ನಮಗೆ ಅಂತ ಅಷ್ಟು ದಪ್ಪ ಹೆಚ್ಚಿದೆ, ಬಟ್ ಸ್ವಲ್ಪ ಸಣ್ಣ ಹೆಚ್ಚಬೇಕಿತ್ತು. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಇವಾಗ 4 ಗಂಟೆ. ಮಲಗಿದ್ಲು ನಮ್ಮ ಪಾಪು, ಇವಾಗ ಎದ್ಲು. ನಾನು ಈವ್ನಿಂಗ್ ಈ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಈ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅಲ್ಲ ಚಿನ್ನಿ? ಚಿನ್ನು ಗಾಯ್ಸ್, ನಿಮಗಿಲ್ಲಿ ಫ್ಯಾನ್ ಸೌಂಡ್ ಕೇಳಿಸ್ಬೋದು. ಫ್ರೆಂಡ್ಸ್, ಆ್ಯಂಡ್ ನಮ್ಮ ಅಮ್ಮ ಮನೆ ಜಾತ್ರೆ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ಖುಷಿ ಅನಿಸುತ್ತೆ. ಕಡಿಮೆ ಬಜೆಟಲ್ಲಿ ಯಾವ ರೀತಿ ನಾವು ಜಾತ್ರೆ ಮಾಡೋದು ಅನ್ನೋದನ್ನ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸಿಹಿ ಊಟದ್ದು ಅಷ್ಟೇ. ಸಿಹಿ ಊಟ ಆದರೆ ಹೇಗೆ, ಆ್ಯಂಡ್ ನಾನ್ ವೆಜ್ ಊಟ ಅಂದರೆ ವೆಜ್ ಊಟ ಆದರೆ ಹೇಗೆ ಮಾಡ್ಬೋದು, ನಾನ್ ವೆಜ್ ಊಟ ಆದರೆ ಹೇಗೆ ಮಾಡ್ಬೋದು ಅಂತ ತಿಳಿಸಿದ್ದೀನಿ. ಅದು ವೆಜ್ ಊಟದಲ್ಲಿ ಕಾಯಿ ಒಬ್ಬಟ್ಟು ಮಾಡಿ ಸಿಂಪಲಾಗಿ, ಅಂದರೆ ಅರೌಂಡ್ 500-1000 ಒಳಗಡೆ ನಾವು ಯಾವ ರೀತಿ ಮಾಡೋದು ಅಂತ ಸಿಂಪಲ್. ವೆಜ್ಜಿಗಂತೂ ಒಂದು 500 ಖರ್ಚಾಗಲ್ಲ, ತುಂಬ ಅಂದರೆ ತುಂಬಾ ಕಡಿಮೆ. ನಾನ್ ವೆಜ್ಜಿಗೆ ಏನಿಲ್ಲ ಅಂದರೂ ಒಂದು 1000 ಸಾಕಾಗತ್ತೆ. ಸಿಂಪಲಾಗಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮೊದಲನೇ ದಿನದಲ್ಲಿ ವೆಜ್ ಊಟ ಸಿಗುತ್ತೆ, 2ನೇ ದಿನದಲ್ಲಿ ನಾನ್ ವೆಜ್ಜು. ಕಡಿಮೆ ಬಜೆಟಲ್ಲಿ ಹೆಂಗೆ ನಾವು ಹಬ್ಬ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹೋಗಿ ನೀವು ಇನ್ನೂ ಯಾರು ಆ ವ್ಲಾಗ್ ನೋಡಿಲ್ಲ ಹೋಗಿ ನೋಡಿ, ಈ ವಿಡಿಯೋ ಕೆಳಗಡೆ ಇರುತ್ತೆ. ಐ ಹೋಪ್ ನಿಮ್ಗೆ ಆ ವಿಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ, ಯಾಕೆಂದರೆ ಸಿಂಪಲಾಗಿ ತೋರಿಸಿದ್ದೀನಿ ನಾನು. ಆ್ಯಂಡ್ ನಮ್ಮ ಬೇಬಿ ನೋಡಿ ಇಲ್ಲಿ ಹಣ್ಣು ತಿಂತಿದ್ದಾಳೆ. ಹಣ್ಣು ತಿಂದಮೇಲೆ ನಾವಿಬ್ಬರು ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಈವ್ನಿಂಗ್ ಅಲ್ವಾ, ಸೊ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಅಲ್ಲ ಚಿನ್ನಿ? ತುಂಬ ಹಾಂ ಚಿನ್ನ ಈಗಂತೂ ಸಂಜೆ 5 ಗಂಟೆ 6 ಗಂಟೆವರೆಗೂ ಹೊರಗಡೆ ಬಿಸಿಲು ಇದ್ದೇ ಇರುತ್ತೆ. ಸೊ ಡೋರ್ ಲಾಕ್ ಮಾಡ್ಕೊಂಬಿಟ್ಟು ಆರಾಮ್ಸಿ ರೂಮಲ್ಲಿ ಮಲ್ಕೊಳ್ಳೋದು ಬೆಳಗಿಂದ ಸಂಜೆ ತನಕ. ಇದೇ ಒಂದು ರುಟೀನ್ ಆಗಿದೆ ನಮ್ಮದು ಇತ್ತೀಚಿನ ದಿವಸದಲ್ಲಿ. ಓಕೆ, ನೆಲ ಎಲ್ಲ ಒರೆಸಿದ್ದೀನಿ, ಬಟ್ ಇದೆಲ್ಲ ಗಾಯ್ಸ್ ಸ್ವಲ್ಪ ಪಾಯಿಂಟು, ಅದಷ್ಟು ಹೋಗ್ತಾ ಇಲ್ಲ. ದಿನ ಒರೆಸ್ತಾ ಹೋಗುತ್ತೆ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಇತ್ತೀಚೆಗೆ ತುಂಬ ಅಂದರೆ ತುಂಬಾ ಬಿಸಿಲಿಗೆ ಈ ಹಣ್ಣು ತುಂಬ ಅಂದರೆ ತುಂಬಾ ಒಳ್ಳೆಯದು. ಈ ಹಣ್ಣಿಂದ ಏನೇನು ಬೆನಿಫಿಟ್ಸ್ ಅಂತ ನಿಮಗೆ ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೀನಿ. ನೀವು ಇನ್ನೂ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಖಂಡಿತ ಯೂಸ್ಫುಲ್ ಅನಿಸತ್ತೆ. ಅಲ್ಲ ಮನೆ ಚಿನ್ನಮ್ಮ? ಚಿನ್ನ ಮಮ್ಮ. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಈಗ ಇಬ್ಬರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಲ್ಲಪ್ಪ. ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಸಖತ್ ತಲೆನೋವ್ತಾ ಇದೆ ಊರಿಗೆ ಹೋಗಿ ಬಂದಾಗಿಂದ. ಸ್ವಲ್ಪ ಹೊತ್ತು ಮಲಗಿ ನೋಡೋಣ, ಆಮೇಲೆ ಎದ್ದು ಏನಾದರೂ ಮಾಡೋದು. ಓಕೆನಾ? ಆಮೇಲೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್, ನೋಡ್ತಾ ಇರಿ. ಫ್ರೆಂಡ್ಸ್, ಇವಾಗ ಒಂದು 7 ಗಂಟೆ ಆಗಿದೆ. 7 ಗಂಟೆಗೆ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಬೇಜಾರಾಗಿದ್ದಿದೆ ಅಂತ. ಏನು ತಿಂತಿದ್ದೆ ಚಿನ್ನಿ? ಏನು ತಿಂತಿದ್ಯಾ? ಸೊ ಈ ಐಸ್ ಕ್ರೀಮ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಯಾರ್ಯಾರಿಗೆ ಇಷ್ಟ ಆಯ್ತು ಕಮೆಂಟ್ ಮಾಡಿ, ಓಕೆನಾ?
ಬಿಚ್ತೀನಿ ಬಿಡು ನಾನು ತಿನ್ನು ಹೆಂಗೈತೆ ಹಾಂ ಚೆನ್ನಾಯ್ತಾ ಹೆಂಗೈತೆ ತಿನ್ನೋಣ ವೆರಿ ಬ್ಯೂಟಿಫುಲ್ ಸ್ಟ್ರಾಬೆರಿ ಫ್ಲೇವರ್ ಅಲ್ಲಪ್ಪ ಅದು ನನ್ನ ಮಿಷಿನು ಗಾಯ್ಸ್ ಇನ್ನೂ ಸರಿ ಮಾಡಿಲ್ಲ ನೋಡಿ ಅವಳ್ದು ಇಟ್ಕೊಂಡು ನನ್ನ ಹತ್ರ ತಿಂತವಳೆ ನನ್ನ ಮುದ್ದು ಬಂಗಾರಿ ಸಂಜೆ ಟೈಮಲ್ಲಿ ಈಗಂತರೂ ಆ ಕಡೆ ರೈಸ್ ಮಾಡೋಕೆ ಇಟ್ಟಿದ್ದೀನಿ ಇದು ದೋಸೆ ರುಬ್ಬೇಕೀಗ ಐಸ್ ಕ್ರೀಮ್ ತಿನ್ಬಿಡೋಣ ಅಂತ ಹೆಂಗೈತೆ ಚಂದ ಹಾಯ್ ಮಾಡು ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಏನಪ್ಪ ಸೊ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೆಳಿಗ್ಗೆ 9 ಗಂಟೆ ಹೇಳ್ತೀನಿ ಆ ಪೀಸು ಸೊ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಇವಾಗ ದೋಸೆ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಗಾಯ್ಸ್ ರಾತ್ರಿನೇ ರುಬ್ಬಿಟ್ಟಿದ್ದೆ ದೋಸೆ ಮಾಡೋಣ ಅಂತ ಇವತ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ರುಬ್ಬಿ ಬಂದಿದೆ ಇಲ್ಲಿ ದೋಸೆ ಮಾಡೋಕ್ಕೆ ಇಟ್ಟಿದ್ದೀನಿ ಅಂಡ್ ಪೂಜೆ ಕೂಡ ಮಾಡಿದ್ದೀನಿ ಬೇಬಿ ಆಯ್ ಮಾಡು ಬಳೆನಾ ಪಾಪುದು ಸ್ನಾನ ಎಲ್ಲ ಆಯಿತು ಆ್ಯಂಡ್ ಪೂಜೆ ಮಾಡಿದ್ದೀನಿ ನೋಡಿ ಇಲ್ಲಿ ಓನ್ಸಿನಿ ತೋರ್ಸಣ ಬೆಳಿಗ್ಗೆ ಆಗ್ಲೇ ಆಯಿತು 8 ಗಂಟೆಗೆ ಪೂಜೆ ತೋರಿಸ್ತೀನಿ ಆಯ್ ಮಾಡು ಅಲ್ಲ ಚಡ್ಡಿ ಬಿಚ್ಚಾಕು ಪ್ಯಾಂಟ್ ಬಿಚ್ಚಾಕು ಗಾಯ್ಸ್ ಈಗ ದೋಸೆ ಮಾಡಬೇಕು ಊಟ ಫ್ರೆಂಡ್ಸ್ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಉದ್ದಿನ ಬೇಳೆ ಹಾಕಿಲ್ಲ ಸೋಡಾ ಪುಡಿ ಹಾಕಿಲ್ಲ ಮೆಂತ್ಯ ಹಾಕಿಲ್ಲ ಜಸ್ಟ್ ರೈಸ್ ಮತ್ತು ಸ್ವಲ್ಪ ಅನ್ನ ಅಷ್ಟೇ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋರೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ ಮಲಗಿದ್ದೀವಿ ನಾನು ಪಾಪು ಇಬ್ಬರು ಮಲಗಿದ್ವಿ ಇವಾಗ ನಾನು ಎದ್ದಿದ್ದೀನಿ ಬನ್ನಿ ಇವಾಗ ನಿಮ್ಗೇನೋ ಒಂದು ತೋರು ವೆಲ್ಕಮ್ ಬ್ಯಾಕ್ ಗಾಯ್ಸ್ ಮಲಗಿದ್ದೆ ನಾನು ಆಗಲೇ ಹೇಳ್ದಂಗೆ ಸೊ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಏನೋ ಒಂದು ಶೇರ್ ಮಾಡಬೇಕಿತ್ತು ಎಂಡ್ ಮಾಡೋಕ್ಕಿಂತ ಫಸ್ಟ್ ಏನಂದರೆ ನಾನು ಹೊಸ್ದಾಗಿ ಒಂದು ವಾಚ್ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ವಾಚ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ವಾಟರ್ ಪ್ರೂಫಿಂದು ಆ್ಯಂಡ್ ಇದು ಎಲ್ಲ ನಿಮಗೆ ಹಿಂದೆದನ್ನ ತೋರಿಸ್ತೀನಿ ನೀಟಾಗಿ ರೀಸೆಂಟಾಗಿ ನಮ್ಮಮ್ಮ ಊರಿಗೆ ಹೋಗಿದ್ನಲ್ಲ ಅಲ್ಲಿ ತಗೊಂಡಿದ್ದು ಇಷ್ಟ ಆಗಿ ತುಂಬ ಚೆನ್ನಾಗಿದೆ ನೋಡಿ ಇಂಗ್ಲೆಂಡಿಂದು ಅಂತ ಇದ್ರ ಮೇಲೆ ಬರ್ತಿದೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಪರ್ಸ್ನಲಿ ಇದು ಬಾಯ್ಸು ಹಾಕೋಬೋದು ಗರ್ಲ್ಸು ಹಾಕೋಬೋದು ಇದು ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ ನೋಡಿದೆ ಯಾರಾದರೂ ತೊಗೊಳ್ಳೋರಿದ್ರೆ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇನ್ನು ನಾನು ಕವರ್ ಕೂಡ ರಿಮೂವ್ ಮಾಡಿಲ್ಲ ಕಾಣಿಸ್ತಾ ಇದೆಯಾ ಹೊಸದು ನೋಡಿ ತೆಗಿಬೋದು ಬೆಳಗ್ಗೆ ಚಿಕನ್ ಸಾಂಬಾರು ಮತ್ತು ದೋಸೆ ತಿಂದು ಒಂದು ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಅಪ್ಲೋಡ್ ಮಾಡಿ ಮಲಗಿದ್ದು ಈಗ ಎದ್ದಿದ್ದೀನಿ ಹಾಕೊಂಡು ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ನಾನು ಆಗಲೇ ಹೇಳ್ದಂಗೆ ಇನ್ನು ಕವರ್ ಕೂಡ ಓಪನ್ ಮಾಡಿಲ್ಲ ಗೈಸ್ ನೋಡಿ ಈ ಥರ ವಾಚ್ ತೊಗೋಬೇಕು ಅಂದರೆ ತುಂಬ ದಿವಸದಿಂದ ಆಸೆ ಇತ್ತು ಇದು ವಾಟರ್ ಪ್ರೂಫ್ ಏಕೆಂದರೆ ಈಗ ಮಳೆಗಾಲ ಅಲ್ವಾ ಬೇಕಾಗುತ್ತೆ ಮಳೆ ಅಥವಾ ಮರ್ತ್ಬಿಟ್ಟು ನಾವೇ ವಾಟರ್ಗೆಲ್ಲ ಕೈ ಹಾಕ್ತೀವಿ ಸ್ವಲ್ಪ ಲೂಸ್ ಅನಿಸುತ್ತೆ
ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ. ನಮ್ಮ ಹಸ್ಬೆಂಡು ಕೂಡ ಹಾಕೋಬೋದು, ಯಾರು ಬೇಕಾದರೂ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಾಡರ್ನ್, ಟ್ರೆಡಿಷ್ನಲ್ ಎಲ್ಲ ಡ್ರೆಸ್ಗೂ ಸೂಟಬಲ್ ಆಗೋವಂಥ ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ವಾಚ್. ಬನ್ನಿ ಈಗ ನಿಮಗೆ ಇದ್ರನ್ನ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಒಟ್ಟು ಯಾರಾದರೂ ಇದು ತೊಗೊಳೋಗಿದ್ರೆ ತೊಗೋಬೋದು. ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ಲಿಂಕ್ ಸಿಕ್ಕಿದ್ರೆ ಬೇಕಿದ್ರೆ ಹಾಕು ಅಂದರೆ ಹಾಕ್ತೀನಿ. ಫ್ರೆಂಡ್ಸ್ ನೋಡಿ, ನನಗಿದು ಇದು ಶೀತ ಬೇರೆ ಆಗಿಬಿಟ್ಟಿದೆ. ಸೊ ಈ ವಾಚ್ ಇದು ಸ್ಮಾರ್ಟ್ ವಾಚು ಆ್ಯಂಡ್ ವಾಟರ್ ಪ್ರೂಫ್ ಅಂತ ಇಲ್ಲೇ ಬರೆದಿದೆ ನೋಡಿ, ವಾಟರ್ ಪ್ರೂಫ್. ಆ್ಯಂಡ್ ಇದ್ರ ಹೀಗಿದೆ ಮುಂದೆಯಿಂದ ನೋಡೋಕ್ಕೆ. ಸೊ ತಡಿ ನೋಡಿ, ಹೀಗಿದೆ ನನ್ನ ವಾಚ್. ಚೆನ್ನಾಗಿದೆಯಾ? ಹೊಸ ವಾಚ್. ಆ್ಯಂಡ್ ಇದ್ರ ಪ್ರೈಸ್ ಹೇಳ್ಬೇಕು, ಆಮೇಲೆ ಪ್ರೈಸ್ ಕೇಳ್ತೀರಾ ನೀವು. 2000 ಇದಕ್ಕೆ. ನೋಡಿ, ಮ್ಯಾನುಫ್ಯಾಕ್ಚರ್ ಮಾಡಿರೋದು 2023 ಆಗಸ್ಟಲ್ಲಿ. ಪ್ರೈಸ್ ಬಂದು 1999, 2000. ಆ್ಯಂಡ್ ಸೈಜ್, ಚೈನ್ ಸೈಜ್ ಆ್ಯಂಡ್ ಯಾವ ಬ್ರ್ಯಾಂಡ್ ಎಲ್ಲ ಬರ್ತಿದೆ ಇದ್ರ ಮೇಲೆ. ನೋಡ್ಕೊಂಡ್ರೆ ಚೆನ್ನಾಗಿದೆ. ಇದೊಂಥರ ಇಷ್ಟ ಆಯಿತು. ಯಾರಾದರೂ ತಗೊಳ್ಳೋದಿದ್ರೆ ತಗೋಬೋದು. ನಿನ್ನೆ ಈವ್ನಿಂಗ್ ಈ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದು, ಬಟ್ ಎಂಡೇ ಮಾಡಿರಲಿಲ್ಲ. ಹಾಗೆ ವಾಚ್ ತೋರಿಸಿ ಏನು ಮಾಡೋಣ ಅಂದ್ಕೊಂಡೆ. ಚೆನ್ನಾಗಿ ಅನ್ನಿಸ್ತಾ. ಆ್ಯಂಡ್ ತುಂಬ ಜನ ಕೇಳ್ತಿದ್ರ ಹೋಮ್ ಟೂರು ಮಾಡ್ತೀನಿ. ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಏಕೆಂದರೆ ನಾವು ಫಸ್ಟ್ ಇದ್ದಿದ್ದ ಮನೇಲಿ ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕೆ ಕಬೋರ್ಡ್ ಇತ್ತು. ಓಕೆ ಗೈಸ್, ಈ ಮನೇಲಿ ಕಬೋರ್ಡ್ ಇಲ್ಲ. ಬೀರು ತರಬೇಕು ಅಂದ್ಕೊಂಡಿದ್ದೀವಿ ಹೊಸ್ದಾಗಿ. ಸ್ವಲ್ಪ ದಿವಸ ಹೋಗಲಿ ಅಂತ ಓಲ್ಡಲ್ಲಿ ಇಟ್ಟಿದ್ವಿ. ಊರಿಗೆಲ್ಲ ಹೋಗಿ ಬಂದಮೇಲೆ ತರೋಣ ಅಂತ ನೋಡೋಣ. ಈಗ ನೆಕ್ಸ್ಟ್ ಅಕ್ಷಯ ತೃತೀಯಾಗೆ ತರೋಣ ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೇದಲ್ವಾ, ಒಳ್ಳೆ ದಿನ. ಬೀರು ತೊಗೊಂಬಂದು ಸ್ವಲ್ಪ ನೀಟಾಗಿ ಬಟ್ಟೆ ಎಲ್ಲ ಅರೇಂಜ್ ಮಾಡಿ, ಬಟ್ಟೆ ಎಲ್ಲ ಹಂಗೆ ತುಂಬಿ ರೂಮಲ್ಲಿ ಇಟ್ಟಿದ್ದೀನಿ. ಅದೆಲ್ಲ ನೀಟಾಗಿ ಅರೇಂಜ್ ಮಾಡಿ ಆಮೇಲೆ ನಾನು ಹೋಮ್ ಟೂರ್ ಮಾಡ್ತೀನಿ. ಓಕೆನಾ? ವೆಯ್ಟ್ ಮಾಡ್ತೀನಿ, ಹಾಕೊಂಡಾಗ ತೋರಿಸ್ತೀನಿ. ಆ್ಯಂಡ್ ಇನ್ನೇನು ಹೇಳಬೇಕು, ಚೆನ್ನಾಗಿದೆ. ತಿಪ್ಟೂರ್ಗಿಂತ ಚೆನ್ನಾಗಿದೆ ಈ ಊರು ಕೂಡ, ಚಿಕ್ಕನಾಯಕನಹಳ್ಳಿ. ಬಟ್ ಬಿಸಿಲು ಬಿಸಿಲು ಬಿಸಿಲು, ಸಖತ್ ಬಿಸಿಲು. ಹೊರಗೆ ಹೋಗೋಕ್ಕಾಗಲ್ಲ ಗೈಸ್. ಸಖತ್ ಅಂದರೆ ಸಖತ್ ಬಿಸಿಲು, ತುಂಬಾ ಬಿಸಿಲಿಲ್ಲಿ. ಡೋರ್ ಲಾಕ್ 6 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ ಬಿಸಿಲು ಅಂದ್ಕೊಳ್ಳಿ, ಅಷ್ಟು ಬಿಸಿಲು. ಆಮೇಲೆ ಚೆನ್ನಾಗಿದೆ ಮನೆ. ನೀರಿಗೆ ಒಂಚೂರು ಪ್ರಾಬ್ಲಮ್ ಇಲ್ಲ. ತಿಪ್ಟೂರಲ್ಲಾದರೆ ಸಖತ್ ಪ್ರಾಬ್ಲಮ್ ಆಗೋದು. 300ಕ್ಕೂ ಟ್ಯಾಂಕರ್ ಓಡಿಸ್ಕೋತಾ ಇದ್ವಿ ಇತ್ತೀಚೆಗೆ ನೀರು ಪ್ರಾಬ್ಲಮ್ ಆಗಿ. ಬಟ್ ಇಲ್ಲ, ಆ ಥರ ಇಲ್ಲ. ಎನಿ ಟೈಮ್ 6 ಗಂಟೆಗೆ ಸ್ಟಾರ್ಟ್ ಆದರೆ 3ವರೆಗೂ ಬರುತ್ತೆ, ಮತ್ತು 4ಇಂದ 6ವರೆಗೂ ಬರುತ್ತೆ. ವಾಟರ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ವೆದರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ, ಬಿಸಿಲಿರೋದ್ರಿಂದ. ನಮ್ಮ ಪಾಪು ಜೊತೆ ಆಟ ಆಡೋಕ್ಕೆ ಮುಂದೆ ಮನೆ 2 ಹುಡುಗರು ಬರ್ತವೆ. ಆಗಲೇ ಬಂದಿದ್ರು, ಮಲಗಿದ್ದೆ. ಬಟ್ ಎದ್ದೇಳೋಷ್ಟೊತ್ತಿಗೆ ಹೋಗ್ಬಿಟ್ಟಿದ್ರು ಅವರು. ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅವ್ರನ್ನ. ನಮ್ಮ ಪಾಪು ಜೊತೆ ಆಟ ಆಡೋಕ್ಕೆ 2 ಮಕ್ಕಳು ಬರ್ತಾರೆ ಸಂಜೆ ಟೈಮು. ಅವಳಿಗಂತೂ ಅಲ್ಲಿ ಯಾರೂ ಇರಲಿಲ್ಲ ಬಿಡಿ, ಅವಳಿಗೆ ಆಟ ಆಡೋಕ್ಕಲ್ಲ ಒಬ್ಬೊಬ್ಬರು ಇರಲಿಲ್ಲ ಗೈಸ್. ನಾವು ಯಾವಾಗಲೂ 2ನೇ ಫ್ಲೋರಲ್ಲಿ ಇದ್ವಿ. 2ನೇ ಫ್ಲೋರಲ್ಲಿ ಇದ್ವಿ. ಆಟ ಆಡೋಕ್ಕೆ ಯಾರೂ ಸಿಗ್ತಿರ್ಲಿಲ್ಲ, ಫುಲ್ ಒಳಗೆ ಇರ್ತಿದ್ವಿ. ಬಟ್ ಇಲ್ಲ, ಹಂಗಲ್ಲ, ಸಿಗ್ತಾರೆ ಮುಂದಿನ ಮಕ್ಕಳು, ಆಟ ಆಡ್ಬೋದು. ಚೆನ್ನಾಗಿದೆ ಇದು. ಈ ಊರು ಕೂಡ ತುಂಬ ಚೆನ್ನಾಗಿದೆ. ಬಟ್ ಬಿಸಿಲು. ಆಚೆ ಎಲ್ಲ ನಾನು ಇನ್ನೂ ಹೋಗಿಲ್ಲ ಎಲ್ಲೂ. ನೋಡೋಣ, ಏನೋ ಪರ್ಚೇಸ್ ಮಾಡಿಲ್ಲ ಈ ಊರಲ್ಲಿ ಹೊಸ್ದಾಗಿ. ನೆಕ್ಸ್ಟ್ ಅಕ್ಷಯ ತೃತೀಯಾಗಿ ಇಲ್ಲೇ ಏನಾದರೂ ಪರ್ಚೇಸ್ ಮಾಡ್ತೀನಿ. ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಒಂದು ಚೆನ್ನಾಗಿ ಅನಿಸ್ತು. ಲಾಸ್ಟ್ ಟೈಮ್ ತೊಗೊಂಡಾಗಿಂದ ನನಗೆ ಚೆನ್ನಾಗಿ ಅನಿಸಿತು. ಅದಕ್ಕೆ ಈ ಟೈಮ್ ಕೂಡ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನಾನು ಈ ವಿಡಿಯೋ ಶೂಟ್ ಮಾಡ್ತಿರೋದು ಮಂಗಳವಾರ. ಐ ಥಿಂಕ್ ಈ ವಿಡಿಯೋ ಅಕ್ಷಯ ತೃತೀಯ ಆದಮೇಲೆ ಬರ್ಬೋದು. ಅದು ಆ ದಿವಸ ಏನು ತಗೋತೀನಿ ಅಂತ ಎಲ್ಲ ನೀವು ನೋಡಿ. ಒಂದು ಪೆಂಡೆಂಟ್ ತೊಗೋಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ. ನೋಡೋಣ, ಓಕೆನಾ? ತೊಗೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಆ್ಯಂಡ್ ಎಸ್ ಇನ್ನೂ ಏನೂ ಅರೇಂಜ್ ಮಾಡಿಲ್ಲ. ಇಲ್ಲೊಂದು ಸೋಫಾ ಹಾಕಿದ್ದೀವಿ, ಈ ಸೋಫಾ ಮತ್ತು ಅಲ್ಲೊಂದು ಸ್ವಿಂಗ್ ಹಾಕಿದ್ದೀವಿ. ಇನ್ನು ಅರೇಂಜ್ ಮಾಡಿದ್ಮೇಲೆ ನಿಮಗೆ ಹೋಮ್ ಟೂರ್ ಮಾಡಿದ್ರು ಚೆನ್ನಾಗಿ ಅನಿಸ್ಬೇಕಲ್ಲ, ಸೊ ಅದಕ್ಕೆ ತೋರಿಸ್ತೀನಿ, ಆಮೇಲೆ ತೋರಿಸ್ತೀನಿ, ಓಕೆನಾ, ಬೀರು ತಂದಮೇಲೆ. ಸೊ ಇನ್ನೇನು ನಿಮ್ಮ ಜೊತೆ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ, ಇನ್ನೇನು ಶೇರ್ ಮಾಡೋದಿಲ್ಲ. ಸೊ ಇವತ್ತು ಮಂಗಳವಾರ, ಇವಾಗ ಟೈಮ್ 2:09 ಆಗಿದೆ. ನೋಡೋಣ, ಆದರೆ ಸಂಜೆ ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಐ ಥಿಂಕ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಸಂಜೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಬೇರೆದು ನೋಡಿ, ಓಕೆನಾ. ಓಕೆ ಫ್ರೆಂಡ್ಸ್, ಇವತ್ತಿಂದು ಇದೊಂದು ಸಿಂಪಲ್ ವ್ಲಾಗು. ನಿನ್ನೆ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದು, ಇವತ್ತು ಮಧ್ಯಾಹ್ನಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಶೀತ ಆಗಿದೆ ನನಗೆ. ಶೀತ ಆದರೂ ನಾನು ಐಸ್ ಕ್ರೀಮ್ಸ್ ಆಮೇಲೆ ಸೌತೆಕಾಯಿ ಮಜ್ಜಿಗೆ ಇದೆಲ್ಲ ಕುಡಿತಾ ಇರ್ತೀನಿ, ಯಾಕೆಂದರೆ ವೆದರ್ ಹಂಗಿದೆ, ಅಷ್ಟು ಬಿಸಿಲು. ಶೀತ ಯಾಕಾಗಿರೋದು ಅಂದರೆ ಅಮ್ಮ ಮನೆಗೆ ಹೋಗಿದ್ದು. ಆ್ಯಂಡ್ ನನ್ನ ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ, ನಾನು ಆಸ್ಪತ್ರೆಗೆ ಹೋಗಿ ಬಂದಿರೋದು. ಟ್ಯಾಬ್ಲೆಟ್ಸ್ ಎಲ್ಲ ಇನ್ನೂ ಏನೂ ತಗೋತಾ ಇಲ್ಲ, ತಗೋಬೇಕು. ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ. ನನಗೆ ಏನಾಗಿದೆ ಅಂತ ಆ ವಿಡಿಯೋಲ್ಲಿ ಹೇಳಿಲ್ಲ, ನೋಡೋಣ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ನೀವು ಕೇಳಿದ್ರೆ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ. ತಲೆಗೆ ಎಣ್ಣೆ ಹಚ್ಚಬೇಕು ಗಾಯ್ಸ್. 1 ವೀಕ್ ಆಯಿತು, ಕರೆಕ್ಟಾಗಿ 1 ವೀಕ್ ಆಯ್ತು ನಾನು ತಲೆಗೆ ಎಣ್ಣೆ ಹಚ್ಚಿದ. 1 ವೀಕಾ? 1 ವೀಕ್ ಆಯಿತು, ಒಂಥರ ತಲೆನೋವು. ಓಕೆ ಗಾಯ್ಸ್, ಇವತ್ತಿನ ಇದೊಂದು ಸಿಂಪಲ್ ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಪ್ರತಿ ಸಲ ಅಲ್ಲಿ ಕಿಚನ್ನಿಂದ ಹೋಗಿ ವಿಡಿಯೋ ಮಾಡ್ತಿದ್ದೆ, ಬಟ್ ಇಲ್ಲಿ ಕಿಟಕಿ ಚೆನ್ನಾಗಿದೆ. ಸೊ ಇನ್ನು ಮುಂದೆ ಇಲ್ಲೇ ಏನಾದರೂ ನಿಮ್ಮ ಜೊತೆ ಶೇರ್ ಮಾಡೋದಿದ್ರೆ ಇಲ್ಲೇ ಶೇರ್ ಮಾಡ್ತೀನಿ, ಏಕೆಂದರೆ ಕಿಟಕಿ ಬೆಳಕು ಚೆನ್ನಾಗಿ ಬರುತ್ತೆ, ಅಲ್ಲಿ ಬೆಳಕು ಬರಲ್ಲ ಅಷ್ಟು, ಓಕೆನಾ. ಬಾಯ್ ಫ್ರೆಂಡ್ಸ್, ಲವ್ ಯು, ಟೇಕ್ ಕೇರ್. ಈಗ ಮಲ್ಕೋತೀನಿ ನಾನು ಹೋಗಿ, ಇಷ್ಟೋ ತನಕ